ನಾವು ಮಾಡೋ ಮೇಜರ್ ತಪ್ಪೇನಂತ ಹೇಳಿದ್ರೆ ನಾವು ನಮ್ಮ ಪ್ರೋಗ್ರೆಸ್ಸನ್ನು ಇನ್ಸ್ಟಾಗ್ರಾಮಲ್ಲಿ ಬರೋ ಯೂಟ್ಯೂಬಲ್ಲಿ ಬರೋ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಸ್ ಜೊತೆ ಕಂಪೇರ್ ಮಾಡ್ಕೋತೀವಿ. ಅವರು ಬೆಳಗ್ಗೆಂತ್ರ ರಾತ್ರಿ ಮಟ್ಟ ಜಿಮ್ನಾಗ ಇರ್ತಾರೆ, ಡಯಟ್ ಮಾಡ್ಕೊಂಡ ಇರ್ತಾರೆ, ಈ ಥರ ರೂಟೀನ್ ಫಾಲೋ ಮಾಡ್ತಿರ್ತಾರೆ. ಎದಕ್ಕಂದ್ರೆ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿ ಇರಬೇಕಂದ್ರೆ ಅವರು ಫಿಟ್ ಆಗಿಯೇ ಇರಬೇಕು. ಎಲ್ಲ ಬಿಟ್ಟು ಆಲ್ ದ ಟೈಮ್ ಲೈಕ್ ಶ್ರೆಡೆಡ್ ಆಯ್ತು, ಸಿಕ್ಸ್ ಪ್ಯಾಕ್ಸ್ ಆ್ಯಪ್ಸ್ ಇಟ್ಕೊಂಡು ಈ ಥರನ ಕಾಣ್ತಿರ್ಬೇಕು. ಆದರೆ ನಾವು ಎಲ್ಲ ಬೇರೆ ಕೆಲಸಗಳನ್ನು ಮಾಡ್ತಿರ್ತೀವಿ. ನೀವು ಫ್ಯಾಮ್ಲಿ ಪರ್ಸನ್ ಇರ್ತೀರಿ, ನೀವು 108 ಫಂಕ್ಷನ್ಸ್ ಅಟೆಂಡ್ ಮಾಡ್ತಿರ್ತೀರಿ, ನೀವು ಬೆಳಗ್ಗೆ ಕೆಲಸಕ್ಕೆ ಹೋದ್ರೆ ರಾತ್ರಿ ಬರ್ತಿರ್ತೀರಿ. ಜಿಮ್ಮಿಗೆ ಅಂಥೇಳಿ ಭಾಳ ಅಂದ್ರೆ ಅರ್ಧ ತಾಸು ತಕ್ಕೋಬೋದು, ಇಷ್ಟು ಅಷ್ಟು ಅಂಥೇಳಿ ಡಯಟ್ ಮ್ಯಾನೇಜ್ ಮಾಡ್ಬೋದು. ಈ ಥರ ನಿಮ್ಮ ರೂಟೀನ್ ಇದ್ದಾಗ ನೀವು ಆ ರೂಟೀನನ್ನು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಕಡೆ ಡೆವಲಪ್ ಮಾಡೋ ಕಡೆ ಫೋಕಸ್ ಮಾಡ್ತಿರ್ಬೇಕು. ಅದ್ರ ಬದಲಿ ನೀವು ಒಬ್ಬ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಹೆಂಗಿರ್ತಾನೆ ಹಂಗೆ ನೀವು ಇರಬೇಕು ಅಂತ ಪ್ರಯತ್ನ ಮಾಡ್ಕೊಂಡು ಕೂತ್ರಿ ಅಂದರೆ 1-2 ದಿನ 3 ದಿನ ಬೇಡಪ್ಪ, 1 ವಾರನೂ ನೀವು ಅದನ್ನು ಟ್ರೈ ಮಾಡ್ಬೋದು. ಆದರೆ ನಿಮ್ಗೆ ಆ ರೂಟೀನ್ ಸೆಟ್ ಆಗಲ್ಲ. ಎದಕ್ಕಂದ್ರೆ ನಿಮಗೆ ಬೇರೆ 108 ಕೆಲಸನೂ ಇರ್ತಾವೆ. ಸೊ ಅದಕ್ಕೆ ಈಗ ಏನು ನಿಮ್ದು ಇನ್ಆ್ಯಕ್ಟಿವ್ ಲೈಫ್ ಸ್ಟೈಲ್ ಐತಲ್ಲ ಅದನ್ನು ಸರಿ ಮಾಡೋ ಕಡೆ ಯಾವಾಗ್ಲೂ ಫೋಕಸ್ ಮಾಡ್ತಿರ್ರಿ. ಅದನ್ನು ಬಿಟ್ಟು ಬೇರೆಯವರು ಏನು ಮಾಡಾಕತ್ತಾರ ಅಂತ ಕಾಪಿ ಮಾಡ್ಕೊಂಡು ಹೊಂಟ್ರೆ ನಿಮಗೂ ಅಷ್ಟು ಸರಿ ಆಗಂಗಿಲ್ಲ. ಎದಕ್ಕಂದ್ರೆ ಎಲ್ಲರದು ಓನ್ ಲೈಫ್ ಇರ್ತೈತಿ, ಅವ್ರವ್ರದ್ದೇ ಓನ್ ಚಾಲೆಂಜಸ್ಸು, ಓನ್ ಡಿಫಿಕಲ್ಟೀಸು, ಅವ್ರವ್ರದ್ದೇ ಓನ್ ರೂಟೀನ್ ಇರ್ತಾವೆ. ಸೊ ನಿಮ್ಮ ರೂಟೀನನ್ನು ಸರಿ ಮಾಡೋ ಕಡೆ ನಿಮ್ಮ ಫೋಕಸ್ ಇರಲಿ, ಅದರ್ ದ್ಯಾನ್ ಕಾಪಿಂಗ್ ಎವ್ರಿಥಿಂಗ್ ಯು ಫೈಂಡ್ ಆನ್ ದಿ ಇಂಟರ್ನೆಟ್. ಇದು ಲ್ಯಾಟ್ ಪುಲ್ ಡೌನ್ ಮಷೀನ್. ಆದರೆ ನಿಮ್ಮ ಜಿಮ್ದಾಗ ಇನ್ನೊಂದು ಕೇಬಲ್ ಇರೋ ಲ್ಯಾಟ್ ಪುಲ್ ಡೌನ್ ಮಷೀನು ಇರ್ಬೋದು. ಎರಡರದಾಗ ನಿಮ್ಮ ಕಡೆ ಯಾವ್ದು ಅವೈಲೇಬಲ್ ಐತಲ್ಲ ಅದನ್ನು ಮಾಡಿರಿ. ಫಸ್ಟಿಗೆ ಒಂದು ಲೈಟ್ ವೇಟ್ ಹಾಕ್ಕೊಂಡು ಒಂದು ಸೆಟ್ ಕಂಪ್ಲೀಟ್ ಆಗಿಂದ ನೆಕ್ಸ್ಟ್ ನೀವು ಚಾಲೆಂಜಿಂಗ್ ವೇಟ್ಸ್ ಹಾಕ್ಕೊಂಡು ಈ ಎಕ್ಸಸೈಸನ್ನು ಪರ್ಫಾರ್ಮ್ ಮಾಡ್ಬೋದು. ಬಟ್ ಇದು ಮಾಡೋಬೇಕಾರೆ ಭಾಳ ಹಿಂದೆ ಲೀನ್ ಆಗೋದು ಬೇಡ. ಅದನ್ನೊಂದು ಸ್ವಲ್ಪ ತಲೆ ಇಟ್ಕೊಂಡು ಕಂಫರ್ಟೇಬಲ್ ವೇನಾಗಿ ಪೋಸ್ಚರ್ ನೋಡಿಕೊಂಡು ಮಾಡ್ತಿರ್ರಿ, ಆಯಿತಾ. ನಮ್ ಬಾಡಿ ವೇಟ್ ಎಷ್ಟೈತಿ ಅದಕ್ಕಿಂತ ಬಹಳ ಜಾಸ್ತಿನ ವೇಟ್ ಇಲ್ಲ ಹಾಕಿ ಹೊಡ್ಯಾಂತೀವಿ. ನೋಡೋಣ ಅಂತ ಹೇಳ್ತೈತಿಲ್ಲ, ಟ್ರೈ ಮಾಡ್ಕೊಂತಿರ್ಬೇಕು ನಿಮ್ದು ಎಷ್ಟು ವೇಟ್ ಹೊಡಿಬಹುದು, ಎಷ್ಟು ಚಾಲೆಂಜಿಂಗ್ ಆಗಿ ಮಾಡ್ಬೋದು ಅಂತೇಳಿ. ದುನ್ಯಾದ ಹಿಡಿತೈತಿ. ಯೂಟ್ಯೂಬ್ ಇಂದ ಒಂದು ಹರಿತೈತಿ, ಇದು ಹರಿತೈತಿ. ಈ ಗ್ರಿಪ್ ಬಾಳ ವೈಡ್ ಹಾಕಿರ್ತಂಗಿದ್. ನಾ ಕೆಳಗ ಹೋಗಕ್ ಆಗೋದಿದ್ರಾಗ ವೇಟ್ ಇದು ಭಾಳ ಜಾಸ್ತಿ ಇತ್ತು. ಅದಕ್ಕೆ ಫುಲ್ ಕಂಪ್ಲೀಟ್ ರೇಂಜ್ ಆಫ್ ಮೋಷನ್ ಒಳಗೆ ಪರ್ಫಾರ್ಮ್ ಮಾಡೋಕೆ ಆಗತ್ತಿದ್ದಿಲ್ಲ. ಎದಕ್ಕಂದ್ರೆ ಅದು ಅರೌಂಡ್ 140 kg ಇತ್ತು. ಅದನ್ನು ಹಿಡ್ಕೊಂಡು ತೆಳಗೆ ಹೋಗಿ ಸಿಕ್ಕೊಂಡು ಕುಂದ್ರೋದು ದೊಡ್ಡ ಮಾತಾಗಿತ್ತು. ಬಟ್ ಅಂದರೂ ಅದೊಂದು ಕೈಯಾಗೇನು ಗ್ರಿಪ್ ಕೊಟ್ಟಾವ ಟ್ರೈ ಮಾಡ ಅಂತೇಳಿ ಟ್ರೈ ಮಾಡಿದೆ. ಬಟ್ ಹಂಗೆ ಅಷ್ಟು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಲೈಕ್ ಅದು ಕುಷನಿಂಗ್ ಸ್ವಲ್ಪ ಜಾದ ಇದ್ದಂಗಿತ್ತು. ಅದಕ್ಕೆ ಅದನ್ನು ತೆಗೆದು ಮತ್ತೆ ಪರ್ಫಾರ್ಮ್ ಮಾಡಕ್ಕೆ ಕುಂತೆ. ಹಂಗೋ ಹಿಂಗೋ 4-5 ರೆಪಿಟೇಷನ್ ಮಾಡಿದೆ. ಬಟ್ ಇನ್ನೂ ಮಾಡ್ಬೋದಿತ್ತು, ಮೊಮೆಂಟಮ್ ಎಲ್ಲ ತೊಗೊಂಡು. ಬಟ್ ಸರಿ ಆಗಲ್ಲ ಅಂತ ಇಷ್ಟಕ್ಕೆ ಬಿಟ್ಟೆ. ದುನ್ಯಾದ ಇದಾವೆ. ಎಷ್ಟಿದಾವೆ? 30, 60, 70, 140. ನನ್ಕು ಡಬಲ್ ಐತದ. ಅರೆ ಇದು ಸ್ವಲ್ಪ ಅಡ್ತಾರಕ್ಕೆ ಹೊಡಿಬೇಕಾರೆ, ಅಂದ್ರೆ ನಿನ್ ಮೊಮೆಂಟ್ ಫಿಕ್ಸ್ ಆಗ್ತದಲ್ಲ. Four, 5, 6, 7, 8, 9, 10, 11, 12, 13. ಫಸ್ಟಿಗೆ ಅದೇನು ಸೆಟ್ ಇತ್ತಲ್ಲ ಅದು ಲೈಟ್ ವೇಟ್ ಹಾಕಿ ಮಾಡಿದ್ದೆ. ಇದ್ರಾಗ ವೇಟ್ ಜಾಸ್ತಿ ಮಾಡಿದ್ದೆ. ವೇಟ್ ಜಾಸ್ತಿ ಮಾಡಿದ ಕೂಡಲೇ ನನಗೆ ಹೆಂಗೆ ಅನ್ಸತ್ತಂದ್ರೆ ಅದು ಲೈಕ್ ನಂಗೆ ಪೋಸ್ಚರ್ ಕರೆಕ್ಟಾಗಿ ನಿಂದ್ರಾಕ ಆಗತ್ತಿದ್ದಿಲ್ಲ. ಲೈಕ್ ಸ್ವಲ್ಪ ಬೆಂಡ್ ಆಗಿದ್ದೆ ಅಂದ್ರೆ ಅದು ನಂಗೆ ಲೋವರ್ ಬ್ಯಾಕ್ ಮೇಲೆ ಜಾಸ್ತಿ ಬೀಳಾತಿತ್ತು. ಈಗೇನು ವಿಡಿಯೋದಾಗಲ್ಲ ಆ ಥರ ನಿಂತು ಮಾಡತ್ತಿದ್ದೆ ಅಂದ್ರೆ ಹ್ಯಾಮ್ಸ್ಟ್ರಿಂಗ್ ಮೇಲೆ ಜಾಸ್ತಿ ಬೀಳಾಕತ್ತಿತ್ತು.
ಸೊ ಇದನ್ನು ನಿಮಗೆ ಏನಾದರೂ ಕಂಫರ್ಟೇಬಲ್ ಇತ್ತು ಅಂದರೆ ಮಾಡಿರಿ. ಅದಕ್ಕನ್ನು ಸ್ವಲ್ಪ ಗಿಡ್ಡಿದ್ದವರು ಈಸಿಲಿ ಮಾಡ್ಬೋದು. ಹೈಟ್ ಜಾಸ್ತಿ ಆತಂದರೆ ಈ ಮಷಿನ್ ಸೆಟ್ ಆಗಲ್ಲ. ಸೊ ಆ ಟೈಮ್ ಇದ್ರ ಬದಲಿ ನೀವು ನಾರ್ಮಲ್ ಇನ್ನೊಂದು ಇರುತ್ತಲ್ಲ, ಅದೇನು ಟೀ ಬಾರ್ ರೋ ಇರ್ತದಲ್ಲ, ಅದು ಇಟ್ಕೊಂಡು ಮಾಡ್ಬೋದು. ಇದನ್ನೇ ಮಾಡಬೇಕು, ಈ ಮಷೀನ್ನೇ ಇದನ್ನೇ ಎಕ್ಸಸೈಸನ್ನು ಲೈಕ್ ಇದ್ರಾಗ ಮಾಡ್ಬೇಕು ಅನ್ನೋದು ಏನು ಕಂಪಲ್ಸರಿ ಇಲ್ಲ. ಟೀ ಬಾರ್ ರೋಯಿಂಗ್ ಮಾಡಿದರೂ ಸಾಕು, ಅದು ಇದು ಸೇಮ್. ಬಟ್ ನನಗೆ ಇದು ಅಷ್ಟು ಕಂಫರ್ಟೇಬಲ್ ಅನ್ಸಾತಿದ್ದಿಲ್ಲ. ಬಟ್ ಮಾಡೋಕತ್ತೀನಲ್ಲ, ಟ್ರೈ ಮಾಡೋಣ ಅಂತ ಹೇಳಿ ಇದನ್ನು ವರ್ಕೌಟು ನಾಗಿ ಇನ್ಕ್ಲೂಡ್ ಮಾಡಿ, ಲೈಕ್ ಲಾಸ್ಟ್ ಟೈಮು ಮಾಡಿದ್ದೆ, ಈ ಸತನೂ ಮಾಡತ್ತೀನಿ. ಬಟ್ ವೇಟ್ ಜಾಸ್ತಿ ಹಾಕಿದ್ರೆ ಇದನ್ನ ನಡೆಯಂಗಿಲ್ಲ ಅಷ್ಟು. ಅಲ್ಲ ಬರ್ತೈತಿ. ಇದು ಸೀಟೆಡ್ ರೋಯಿಂಗ್ ಒಳಗೆ ಏನು ಗದ್ದಲಾಗ್ಬಿಡ್ತೈತೆ ಅಂದ್ರೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನೀವು ಯಾವಾಗ ವೇಟ್ ಜಾಸ್ತಿ ಹಾಕ್ತಿರಲ್ಲ, ಸ್ವಲ್ಪ ಜಾಸ್ತಿ ಪುಷ್ ಮಾಡ್ಬೇಕಂತ ಹೋಗ್ತಿರಲ್ಲ, ಅವಾಗ ನಿಮ್ದು ಬ್ಯಾಕ್ ಭಾಳಷ್ಟು ಹಿಂದ್ಗಡೆ ಲೀನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ನನ್ನ ಲೈಕ್ ಪ್ರೀವಿಯಸ್ ವಿಡಿಯೋ ಒಳಗೆ ನೋಡ್ಬೋದು ನೀವು, ನನ್ನ ಬ್ಯಾಕ್ ಒಂದು ಸ್ವಲ್ಪ ಜಾಸ್ತಿನ ಹಿಂದೆ ಲೀನ್ ಆಗ್ತೈತಿ ಅಂಥೇಳಿ. ಹಂಗೆ ಭಾಳಷ್ಟು ಹಿಂದೆ ಲೀನ್ ಆಗಕ್ಕೆ ಹೋಗ್ಬೇಡ್ರಿ. ನಿನ್ನೆ ವರ್ಕೌಟ್ ಮಾಡಿದ್ದಿಲ್ಲ, ಸೊ ಪುಷ್ ವರ್ಕೌಟ್ ನಿನ್ನೆ ಏನೈತಲ್ಲ ಅದು ಮಿಸ್ ಆಗಿತ್ತು. ಅದ್ರದ್ದು ಬದಲಿ ಈಗ ಅದನ್ನ ಇನ್ಕ್ಲೂಡ್ ಮಾಡ್ಕೊಂಡು ಈಗ ಒಂದ್ ಸ್ವಲ್ಪ ಚೆಸ್ಟ್ ಟ್ರೈನ್ ಮಾಡಿ ಲೈಕ್ ಕೈಂಡ್ ಆಫ್ ಪೂರಾ ಅಪ್ಪರ್ ಬಾಡಿ ಇವತ್ತು ವರ್ಕೌಟ್ ಮಾಡಿದ್ರೆ ಅದು. ನಾ ಮಿಕ್ಸ್ ವರ್ಕೌಟ್ ಮಾಡೋಬೇಕಾರೆ ಚೆಸ್ಟ್ ಹೊಡಿಬೇಕಾರೆ ಬ್ಯಾಕ್ ಯಾಕೆ ಹೊಡ್ಯಾತೀರಿ, ಬೈಸೆಪ್ಸ್ ಹೊಡಿಬೇಕಾರೆ ಫೋರ್ ಆರ್ಮ್ಸ್ ಯಾಕೆ ಹೊಡ್ಯಾಕತ್ತೀರಿ ಅಂತೆಲ್ಲ ಕೇಳ್ತಿರ್ತಾರೆ ನೋಡ್ರಿ. ಎಷ್ಟೊಕ್ಕೋ ಮಂದಿ ಫುಲ್ ಬಾಡಿ ಟ್ರೈನು ಮಾಡ್ತಾರೆ. ಸೊ ಹಂಗಿದ್ದಾಗ ಈ ಮಸಲ್ ಹೊಡೆದಾಗ ಆ ಮಸಲ್ ಹೊಡಿಬಾರ್ದು ಅಂತ ಯಾವ್ದು ರೂಲ್ಸ್ ಇಲ್ಲ. ನಿಮಗೆ ಟೈಮು, ನಿಮ್ಮ ಎಷ್ಟು ಫ್ರೀಕ್ವೆನ್ಸಿ ಐತಿ ವರ್ಕೌಟಿಂದ ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಸೆಟ್ ಆಗುವಂಥ ರೂಟೀನನ್ನು ಪ್ಲ್ಯಾನ್ ಮಾಡಿಕೊಂಡು ಟ್ರೈನ್ ಮಾಡೋದು ಬೆಟರ್. ಹಾ, ಇದು ನಿಮ್ ಹೈಟಿಗೆ ಹೆಂಗ್ ಬೇಕು ಅದ್ರ ತಕ್ಕಂಗೆ ಸೆಟ್ ಮಾಡ್ಕೋರಿ. ಟ್ರೈಸೆಪ್ಸ್ ಇಂದ ಒಂದು ವೇರಿಯೇಷನ್ ಮಾಡಿ ಹೋದ್ರಂತ ಬಂದೆ. ಆದ್ರೆ ನಮ್ಮ ಸುದೀಪ ಕೇಬಲ್ನಾಗ ರೋಪ್ ಬದಲಿ ರಾಡ್ ಹಾಕಿದ್ದ. ಸೊ ಅದ್ರಾಗ ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡೋದು ಅಷ್ಟೊಂದು ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ. ಅದು ಒಂದು ಸೆಟ್ ಮಾಡಿ ನೆಕ್ಸ್ಟ್ ಅದಕ್ಕೆ ನಾನು ಬೈಸೆಪ್ಸು ಹೊಡ್ಯಕ್ಕೆ ಬಂದೆ. ಬೈಸೆಪ್ಸ್ನ ನಾನು ಏನು ಮಾಡ್ತೀನಿ ಅಂದ್ರೆ ಆಲ್ಟರ್ನೇಟಿವ್ ಹ್ಯಾಮರ್ ಕರ್ಲು ಮಾಡ್ತೀನಿ, ಬೈಸೆಪ್ ಕರ್ಲು ಮಾಡ್ತೀನಿ. ಅದಕ್ಕಂದ್ರೆ ಜಾಸ್ತಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಅದರ ಸಂಬಂಧ ಅದನ್ನು ಒಂದು ರೆಪ್ ಅದನ್ನು ಹೊಡಿತೀನಿ, ಹ್ಯಾಮರ್ ಕರ್ಲ್ ಇನ್ನೊಂದು ರೆಪ್ ಹೊಡಿತೀನಿ. ಹಿಂಗೆ ಮಾಡಿ ನಂದು ವರ್ಕೌಟನ್ನು ನಾನು ಕಂಪ್ಲೀಟ್ ಮಾಡಿದೆ. ಇದಾಗಿಂದ ಆ್ಯಪ್ಸ್ ಮಾಡ್ಬೇಕಂತಿದ್ದೆ, ಆದ್ರೆ ಮಾತಾಡ್ಕೊಂಡು ಭಾಳ ಟೈಮ್ ವೇಸ್ಟ್ ಆಗಿಬಿಟ್ಟಿತ್ತು. ಅದ್ರ ಜೊತೆಗೆ ಈಗೇನು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡೇನಲ್ಲ, ಮಂದಿ ಭಾಳ ರಶ್ ಇರ್ತೈತಿ ಲೈಕ್ ಜಿಮ್ದಾಗ. ಅದ್ರಾಗ ಯಾರು ಬರ್ಲಾರ್ದಂಗೆ ಈ ಸೈಡ್ ಇಡೋದು ಆ ಸೈಡ್ ಇಡೋದು, ಅದನ್ನು ಇಟ್ಟು ವೀಡಿಯೋ ಮಾಡಿ ಅದ್ರ ಜೊತೆಗೆ ವರ್ಕೌಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗತ್ತೆ. ನಿನ್ನೆ ವರ್ಕೌಟ್ ಮಾಡಿದ್ದಿಲ್ಲ, ಏನೋ ಒಂದ್ ಸ್ವಲ್ಪ ರೀಸನ್ ಸಂಬಂಧ. ಅದಕ್ಕೆ ಇವತ್ತು ಪೂರಾ ಅಪ್ಪರ್ ಬಾಡಿ ಟ್ರೈನ್ ಮಾಡಕ ಗೋಲ್ ಇಟ್ಕೊಂಡು ಅಪ್ಪರ್ ಬಾಡಿನ ಟ್ರೈನ್ ಮಾಡಿದೆ. ಓಕೆ, ಈಗ ವರ್ಕೌಟ್ ಅಂತ ಮುಗೀತಾ. ಫಸ್ಟಿಗೆ ಬ್ಯಾಕ್ ಮಾಡಿದೆ, ಆಮೇಲೆ ಚೆಸ್ಟ್, ಆಮೇಲೆ ಒಂದ್ ಸ್ವಲ್ಪ ಬೈಸೆಪ್ಸು, ಆಮೇಲೆ ಟ್ರೈಸೆಪ್ಸ್ ಮಾಡಿ ಅಪ್ಪರ್ ಬಾಡಿ ಕಂಪ್ಲೀಟ್ ಮಾಡಿದೆ.